ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಅಂತಂದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಸಾಧಾರಣವಾಗಿ ಎಲ್ಲರೂ ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ ನ ತಿಂದೇ ಇರ್ತೀರಾ. ಆದ್ರೆ ನಾನಿವತ್ತು ಪರಂಗಿಕಾಯಿ ಅಥವಾ ರಾಪಪ್ಪಾಯ ಅಂತ ಏನ್ ಕರಿತೀವಿ, ಇದನ್ನ ಬಳಸ್ಕೊಂಡು ನಾನು ಫ್ರೆಂಚ್ ಫ್ರೈಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ತಡ ಮಾಡದೆ ಪರಂಗಿಕಾಯಿನಲ್ಲಿ ಫ್ರೆಂಚ್ ಫ್ರೈಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಪರಂಗಿಕಾಯಿ ಅಥವಾ ರಾಪಪ್ಪಾಯ ಅಂತ ಏನ್ ಹೇಳ್ತೀವಿ ಇದನ್ನ ತಗೊಂಡಿದ್ದೀನಿ ಫ್ರೆಂಚ್ ಫ್ರೈಸ್ ನ ಮಾಡ್ಕೊಳ್ಳೋದಿಕ್ಕೆ. ಈ ಪರಂಗಿಕಾಯಿ ಏನಿದೆ ಇದರ ಸಿಪ್ಪೆ ಎಲ್ಲ ತೆಗೆದು ನಾವು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದಾಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೊಬೇಕು. ಇದ್ರೊಳಗಡೆ ಇರೋ ಬೀಜ ಏನಿದೆ ಇದನ್ನೆಲ್ಲ ತೆಗೆದು ನಾವು ಮತ್ತೆ ಇನ್ನೊಂದ್ಸಲ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವು ಇದ್ರಲ್ಲಿರೋ ಬೀಜ ಏನಿದೆ ಇದನ್ನೆಲ್ಲ ತೆಗೆದು ನಾವು ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಬೇಕು. ನಾವು ಯಾವ ರೀತಿ ಆಲೂಗೆಡ್ಡೆಯನ್ನ ಯೂಸ್ ಮಾಡ್ಕೊಂಡು ಫ್ರೆಂಚ್ ಫ್ರೈಸ್ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಪರಂಗಿಕಾಯಿನ ಉಪಯೋಗಿಸ್ಕೊಂಡು ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇದರಲ್ಲಿ ಇರೋ ಬೀಜ ಏನಿದೆ ಇದನ್ನೆಲ್ಲ ತೆಗೆದು ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಚ್ ಫ್ರೈಸ್ಗೆ ನಾವು ಯಾವ್ದಾವ್ದೋ ರೀತಿಲಿ ಕಟ್ ಮಾಡ್ಕೊಂಡ್ರೆ ಸರಿ ಹೋಗಲ್ಲ. ನೋಡಿ, ಈ ರೀತಿಲಿ ಉದ್ದಕ್ಕೆ ಕಟ್ ಮಾಡ್ಕೊಬೇಕು. ನಾವು ಕಟ್ ಮಾಡ್ಕೊಂಡಿರೋ ಪೀಸ್ಗಳೇನಿದೆ ಇದನ್ನ ನಾವು ಮತ್ತೆ ಫ್ರೆಂಚ್ ಫ್ರೈಸ್ಗೆ ಯಾವ ರೀತಿ ಕಟ್ ಮಾಡ್ಕೊಂತೀವೋ ಅದೇ ರೀತಿಲಿ ಕಟ್ ಮಾಡ್ಕೊಬೇಕು. ತುಂಬಾ ಸಣ್ಣನೂ ಮಾಡಬಾರ್ದು, ತುಂಬಾ ದಪ್ಪನೂ ಇರಬಾರ್ದು. ನಾನು ಮಾಡ್ಕೊಳ್ಳೋ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ, ನಾನು ಈ ರೀತಿ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ. ನಂತರ ಇದನ್ನ ನಾವು ಹಾಫ್ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ನಂತರ ನಾನಿಲ್ಲಿ ಕುದಿಯೋದಕ್ಕೆ ನೀರ್ನ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಪರಂಗಿಕಾಯಿ ಏನಿದೆ ಇದನ್ನ ಹಾಕೊಂಡು ಹಾಫ್ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಅರ್ಧ ಬೇಯಿಸ್ಕೊಂಡ್ರೆ ಸಾಕು ನಾವಿದನ್ನ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಹಾಕೊಂತಿದ್ದೀನಿ ಕಲರ್ಗೋಸ್ಕರ. ಹಾಗೆ ರುಚಿಗೆ ತಕ್ಕಷ್ಟು ಅಂತಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪನ್ನು ಕೂಡ ಹಾಕೊಂತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ನಾವು ಅರ್ಧ ಬೇಯಿಸ್ಕೊಬೇಕಾಗುತ್ತೆ. ತುಂಬಾ ಬೇಯಿಸ್ಕೊಳ್ಳೋದೇನ್ ಬೇಡ, ಒಂದ್ ಕುದಿ ಬಂದ್ರೆ ಸಾಕು. ನೋಡಿ, ಇದಾಗಿದೆ ಇವಾಗ. ನಂತರ ನಾವು ಸ್ಟವ್ ನ ಆಫ್ ಮಾಡಿ ಇದನ್ನೆಲ್ಲ ಒಂದ್ 10 ನಿಮಿಷ ತಣ್ಣಗಾಗಕ್ ಬಿಡ್ಬೇಕು. ತಣ್ಣಗಾದ ನಂತರ ನಾನಿಲ್ಲಿ ನೀರು ಮತ್ತೆ ಪರಂಗಿಕಾಯಿ ಏನಿದೆ ಇದನ್ನ ಸಪರೇಟ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಒಂದು ಸ್ಟ್ರೈನರ್ಗೆ ಹಾಕೊಂಡು ಸಪರೇಟ್ ಮಾಡ್ಕೊಂತಾ ಇದ್ದೀನಿ. ನೀರನ್ನೆಲ್ಲ ಸಪರೇಟ್ ಮಾಡ್ಕೊಂಡು ಆದ ನಂತರ ನಾವು ಇದನ್ನ ಒಂದು ಬೌಲ್ಗೆ ಹಾಕೊಬೇಕು. ನಂತರ ಇದಕ್ಕೆ ನಾನಿಲ್ಲಿ ಒಂದ್ 4-5 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ನ ಹಾಕೊಂತಾ ಇದ್ದೀನಿ ಬೈಂಡಿಂಗ್ಗೋಸ್ಕರ. ಕಾರ್ನ್ ಫ್ಲೋರ್ ಎಲ್ಲಾನು ಹಾಕೊಂಡ ನಂತರ ನೋಡಿ ನಾನು ಈ ರೀತಿ ಮಾಡ್ತಿದ್ದೇನಲ್ಲ, ಈ ರೀತಿ ಮಾಡಿ ನಾವು ಒಂದ್ 2 ನಿಮಿಷ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಕಾರ್ನ್ ಫ್ಲೋರ್ ಎಲ್ಲ ಯಾವ ರೀತಿ ಪರಂಗಿಕಾಯಿ ಇಟ್ಕೊಂಡಿದೆ ಅಂತ. ಇದಿಷ್ಟ ಆದ ನಂತರ ಇದನ್ನ ಎಣ್ಣೆಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳೋದಿಕ್ಕೋಸ್ಕರ ನಾನು ಇಲ್ಲಿ ಅಡಿಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಬೇಕೋ ಎಣ್ಣೆ ಅಷ್ಟೇ ನೋಡಿ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಪರಂಗಿಕಾಯಿ ಏನಿದೆ ಅದನ್ನೆಲ್ಲ ಒಂದೊಂದಾಗಿ ಎಣ್ಣೆಲೆ ಬಿಡ್ತಾ ಹೋಗ್ಬೇಕು. ಹಾಗೆ ಒಂದ್ 2 ನಿಮಿಷ ಬಿಟ್ಟು ನಾವು ಮಧ್ಯ ಎಲ್ಲಾನು ಉಲ್ಟಾ ಮಾಡ್ಕೊಂಡು ಎರಡೂ ಸೈಡ್ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಾಡ್ಕೊಬೇಕಾದ್ರೆ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ಎರಡೂ ಸೈಡ್ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನೋದಿಕ್ಕೆ. ಈ ರೀತಿ ಒಂದ್ 10 ನಿಮಿಷ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಎರಡೂ ಸೈಡ್ ಉಲ್ಟಾ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಅಂತ. ಎರಡೂ ಸೈಡ್ ನಾವು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಇಷ್ಟ ಮಾಡ್ಕೊಂಡ್ರೆ ಸಾಕು. ಇದಾಗಿದೆ. ಇವಾಗ ಇದನ್ನೆಲ್ಲ ಎಣ್ಣೆಯಿಂದ ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕೊಬೇಕು. ಇದು ತೆಗಿಬೇಕಿದ್ರೆ ನಾವು ಎಣ್ಣೆಲ್ಲ ಚೆನ್ನಾಗಿ ಸೋರ್ಸ್ಕೊಂಡು ತೆಗೆದು ಹಾಕೊಬೇಕಾಗುತ್ತೆ ಪ್ಲೇಟ್ಗೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಹಾಗೆ ಡೀಪ್ ಫ್ರೈ ಕೂಡ ಆಗಿದೆ ಎರಡೂ ಸೈಡುನು. ಇದನ್ನೆಲ್ಲ ತೆಗೆದು ನಾವು ಪ್ಲೇಟ್ಗೆ ಹಾಕೊಂಡ ನಂತರ ಹಾಗೆ ಮಿಕ್ಕಿರೋದೇನಿದೆ ಅದನ್ನೆಲ್ಲ ಮತ್ತೊಂದ್ಸಲ ಎಣ್ಣೆಗೆ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಎರಡೂ ಸೈಡು ಮಧ್ಯ ತಿರುಗಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಪರಂಗಿಕಾಯಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಗುತ್ತೆ. ಸಿಕ್ತಾಗ ಈ ರೀತಿ ಒಂದ್ಸಲನಾದ್ರೂ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡಿ, ಇದು ಕೂಡ ತುಂಬಾನೇ ಚೆನ್ನಾಗಿ ಎರಡೂ ಸೈಡು ಡೀಪ್ ಫ್ರೈ ಆಗಿದೆ. ಇದನ್ನು ಕೂಡ ಅಷ್ಟೇ ನಾವು ತೆಗೆದು ಒಂದು ಪ್ಲೇಟ್ಗೆ ಹಾಕೊಂತಾ ಇದ್ದೀನಿ. ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ ಅಂತೂ ಎಲ್ಲರೂ ತಿಂದೇ ಇರ್ತೀರಾ. ಆದ್ರೆ ಈ ರೀತಿ ಪರಂಗಿಕಾಯಿನಿಂದ ಒಂದ್ಸಲನಾದ್ರೂ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ತೆಗೆದು ನಾವು ಪ್ಲೇಟ್ಗೆ ಹಾಕೊಂಡಿದ್ದಾಗಿದೆ.
ನೋಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಪರಂಗಿಕಾಯಿ ಫ್ರೆಂಚ್ ಫ್ರೈಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದನ್ನ ಬೇಕಿದ್ರೆ ನಾವು ಹಾಗೆ ಕೂಡ ತಿನ್ಬಹುದು. ನಂತರ ಇದಕ್ಕೆ ನಾನು ಇಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಂತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಚಾಟ್ ಮಸಾಲಾನ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮತ್ತೆ ಪುಡಿ ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ಉಪ್ಪನ್ನ ನೋಡಿ ಹಾಕೊಳ್ಳಿ, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಬಹುದು. ಆಲ್ರೆಡಿ ಉಪ್ಪನ್ನ ಹಾಕೊಂಡು ಬೇಯಿಸ್ಕೊಂಡಿರೋದ್ರಿಂದ ಇವಾಗ ನೋಡಿ ಹಾಕೊಳ್ಳಿ. ಹಾಗೆ ಖಾರಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರ ಪುಡಿನ ಹಾಕೊಂತಾ ಇದ್ದೀನಿ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಲ್ಲಿ 2 ಸಲ ಹಾಕೊಂತಾ ಇದ್ದೀನಿ. ನಿಮ್ಗೆ ಖಾರ ಕಡಿಮೆ ಅಥವಾ ಜಾಸ್ತಿ ಬೇಕಿದ್ರೆ ನೋಡಿ ಹಾಕೊಂಡು ಮಾಡ್ಕೊಬಹುದು. ಇದಿಷ್ಟನ್ನೆಲ್ಲ ಸೇರಿಸ್ಕೊಂಡ ನಂತರ ನಾವು ಎಲ್ಲಾನು ಚೆನ್ನಾಗಿ ಒಂದ್ 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೋಡಿ ಈ ರೀತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಅಂಡ್ ಕ್ರಿಸ್ಪಿ ಆದಂತ ಪರಂಗಿಕಾಯಿ ಫ್ರೆಂಚ್ ಫ್ರೈಸ್ ತಿನ್ನೋದಕ್ಕೆ ರೆಡಿ ಅಂತಾನೆ ಹೇಳ್ಬೋದು. ಈ ರೀತಿ ಡಿಫ್ರೆಂಟ್ ಆಗಿ ಮನೆಯಲ್ಲೇ ಕಡಿಮೆ ಟೈಮ್ ನಲ್ಲಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ಈಸಿಯಾಗಿ ಮಾಡ್ಕೊಡ್ಬಹುದು. ಹಾಗೆ ಈ ರೀತಿ ಡಿಫ್ರೆಂಟ್ ಆಗಿ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.